ಓಂ ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ವಿಚಾರೋ ಕಿ ಗುಣವತ್ತಾ. ಆಜ್ ಕಾ ಟಾಪಿಕ್ ಹೈ ವಿಚಾರಗಳ ಗುಣವತ್ತೆ. ಅಂದ್ರೆ ನಮ್ಮ ಇರೋದು ವಿಚಾರಗಳು ನಮ್ಮ ಗುಣ ರೂಪದಲ್ಲಿ ಇದೆ. ವಿಚಾರದ ಗುಣ. एक ज्ञानी व्यक्ति यह समझता है कि दूसरों के बारे में पर चिंतन करने से कोई प्राप्ति नहीं होती. पवित्र विचार व शुभ भावनाएं सारा काम कर देंगे. उससे आगे सोचने की जरूरत ही नहीं है. ಒಬ್ಬ ಜ್ಞಾನಿ ಮನುಷ್ಯ ತಿಳ್ಕೊಂತಾರೆ ಅನ್ಯರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಏನು ಪ್ರಾಪ್ತಿ ಆಗೋದಿಲ್ಲ. ಒಬ್ಬ ಜ್ಞಾನಿ ಮನುಷ್ಯ ಏನ್ ತಿಳ್ಕೊಂತಾರೆ, ಅನ್ಯರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಏನು ಪ್ರಾಪ್ತಿ ಆಗೋದಿಲ್ಲ. ಪವಿತ್ರ ವಿಚಾರ ಶುಭ ಭಾವನೆಗಳಿಂದ ಎಲ್ಲ ಕೆಲಸವನ್ನ ಆಗ್ಬಿಡುತ್ತೆ. ಇದರಿಂದ ಮುಂದೆ ಆಲೋಚನೆ ಮಾಡೋದು ಅವಶ್ಯಕತೆನೇ ಇಲ್ಲ. ಪವಿತ್ರ ಆಲೋಚನೆ ಶುಭ ಆಲೋಚನೆದಿಂದಾನೇ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ. क्योंकि आपके विचारों की गुणवत्ता आपके रूहानी पुरुषार्थ को प्रभावित करती है. ಯಾಕೆಂದ್ರೆ ನಿಮ್ಮ ವಿಚಾರದ ಗುಣ, ನಿಮ್ಮ ವಿಚಾರ ಎಷ್ಟು ಶ್ರೇಷ್ಠವಾಗಿರುತ್ತೆ, ಎಷ್ಟು ಗುಣ ಭರಿತವಾಗಿರುತ್ತೆ, ಇದರಿಂದ ನಿಮ್ಮ ಆತ್ಮಿಕ ಪುರುಷಾರ್ಥ ಪ್ರಭಾವ ಹಾಕುತ್ತೆ. ಅಂದ್ರೆ ಆತ್ಮಿಕ ಪುರುಷಾರ್ಥದಿಂದ ಅದು ಪ್ರಭಾವ ಬೆಳೆಯುತ್ತೆ. ಅರ್ಥಾತ್ अपने विचारों की जांच करते रहिए. ಅರ್ಥಾತ್ ನಿಮ್ಮ ವಿಚಾರಿಗೆ ಚೆಕ್ ಮಾಡ್ತಾ ಇರಿ. ನಿಮ್ಮ ವಿಚಾರ ಯಾವ ಕಡೆ ಇದೆ, ಪರಿಚಿಂತನೆ ಕಡೆ ಇದೆ ಇಲ್ಲ ಸ್ವಚಿಂತನೆ ಕಡೆ ಇದೆ. ನಿಮ್ಮ ವಿಚಾರದ ಗುಣ ಹೆಚ್ಚುತ್ತಾ ಇದೆ ಇಲ್ಲ ಕಡಿಮೆ ಆಗ್ತಾ ಇದೆ, ಅದನ್ನ ಚೆಕ್ ಮಾಡಿ. यदि आप ऐसा नहीं करेंगे तो किसी समय आपके चिंतन की विधि बिल्कुल साधारण हो जाएगी, आध्यात्मिक नहीं रहेगी. ಒಂದು ವೇಳೆ ನೀವು ಈ ತರ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಮಯದಲ್ಲಿ ನಿಮ್ಮ ಚಿಂತನೆಯ ವಿಧಿ ಫುಲ್ ಸಾಧಾರಣವಾಗುತ್ತೆ, ಆಧ್ಯಾತ್ಮಿಕವಾಗಿ ಇರೋದಿಲ್ಲ. ಅಂದ್ರೆ ಶುದ್ಧವಾದ ಆಲೋಚನೆ, ಪವಿತ್ರ ಆಲೋಚನೆ ಇರೋದಿಲ್ಲ ಅಂತ. आपकी पहचान यह होगी कि आपके मन में तेज गति से विचार उठने लगेंगे और आप छोटी छोटी बातों के प्रति भी तीव्र प्रक्रिया करने लगेंगे. ನಿಮ್ಮ ಗುರ್ತೇನಿರುತ್ತೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ವೇಗವಾಗಿ ಏನಾಗುತ್ತೆ, ಬೇರೆ ಬೇರೆ ವಿಚಾರಗಳು ಉದ್ಭವ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಸಣ್ಣ ಪುಟ್ಟ ಮಾತುಗಳಲ್ಲಿ ಏನ್ ಮಾಡ್ತೀರಾ, ರೇಗಾಡೋದು, ಕೂಗಾಡೋದು, ಜೋರಾಗಿ ಮಾತಾಡೋದು, ಆ ತರ ಪ್ರಕ್ರಿಯೆಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. आप न केवल दूसरों के राय से प्रभावित होंगे बल्कि आपकी सक्रिय मानसिकता भी आप पर प्रभाव डालेगी. ನೀವು ಬರೀ ಬೇರೆಯವರ ಸಲಹೆದಿಂದ ನೀವು ಬರೀ ಪ್ರಭಾವ, ರೇಗಾಡೋದು, ಕೂಗಾಡೋದು ಮಾಡೋದಿಲ್ಲ. ಬೇರೆಯವ್ರಿಗೆ ಮಾತ್ರ ಮಾಡೋದಿಲ್ಲ ಅಂತ ಅಲ್ಲ, ಆದ್ರೂ ನಿಮ್ಮ ಮನಸ್ಸಿನ, ನಿಮ್ಮ ಸಕ್ರಿಯ ಮನಸ್ಸಿದೆಯಲ್ಲ ಅದನ್ನು ಸಹ ನಿಮ್ಮ ಮೇಲೆ ಪ್ರಭಾವ ಹಾಕುತ್ತೆ. ಆ ತರ ಆಗುತ್ತೆ. आपके विचार आपके सबसे अच्छे मित्र भी हो सकते हैं और आप सबसे अच्छे शत्रु भी. आप पर निर्भर करता है. ನಿಮ್ಮ ವಿಚಾರಗಳು ನಿಮ್ಮ ಒಳ್ಳೆ ಮಿತ್ರನೂ ಆಗಬಹುದು ಮತ್ತು ಎಲ್ಲಕ್ಕಿಂತ ಒಳ್ಳೆ ಶತ್ರುನೂ ಆಗಬಹುದು. ಅದು ನಿಮ್ಮ ಮೇಲೆ ಇದೆ. ನಿಮ್ಮ ಮನಸ್ಸಿಗೆ ಯಾವ ದಿಶೆಯಲ್ಲಿ, ಯಾವ ಡೈರೆಕ್ಷನ್ದಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಕೆಟ್ಟ ಡೈರೆಕ್ಷನ್ದಲ್ಲಿ ಎಲ್ಲ ಒಳ್ಳೆ ಡೈರೆಕ್ಷನ್ದಲ್ಲಿ, ಅದು ನಿಮ್ಮ ಮೇಲೆ ಇದೆ. ಒಳ್ಳೆ ಡೈರೆಕ್ಷನ್ ಕರ್ಕೊಂಡು ಹೋದ್ರೆ ನಿಮ್ಮ ಮನಸ್ಸು ನಿಮ್ಗೆ ಶಕ್ತಿ ಆಗುತ್ತೆ. ಕೆಟ್ಟ ಡೈರೆಕ್ಷನ್ ಕರ್ಕೊಂಡು ಹೋದ್ರೆ ನಿಮ್ಮ ಮನಸ್ಸೇ ನಿಮ್ಮ ಶತ್ರು ಆಗುತ್ತೆ. ಧನ್ಯವಾದಗಳು.